ನಮಸ್ಕಾರ. ನಾವು ಇವತ್ತೊಂದು ಆರೋಗ್ಯಕರವಾಗಿರೋ ಒಂದು ಸ್ವೀಟ್ ಮಾಡೋಣ. 1 ಬಟ್ಲು ಬೆಲ್ಲದ ಪುಡಿ ಹಾಕ್ಕೊಂಡು, ಅದಕ್ಕೆ 1 ಬಟ್ಲು ನೀರು ಹಾಕ್ಕೊಂಡು, ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ಳೋಣ. ಚೆನ್ನಾಗಿ ಬೆಲ್ಲ ಕರಗಿದ ಮೇಲೆ ಅದಕ್ಕೆ 1 ಬಟ್ಲು ಕಾರ್ನ್‌ಫ್ಲೋರನ್ನು ಹಾಕಿ, ಅದೇ ಬಟ್ಲಿಂದ 2 ಬಟ್ಲು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಕಿ ಗಂಟಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲದ ನೀರು ಮತ್ತು ಕಾರ್ನ್‌ಫ್ಲೋರು 2 ಚೆನ್ನಾಗಿ ಹೊಂದ್ಕೊಂಡು ಮಿಕ್ಸ್ ಆದಮೇಲೆ ಅದನ್ನು ಒಲೆ ಮೇಲೆ ಬಿಸಿಗಿಟ್ಟು ಚೆನ್ನಾಗಿ ಕಲಕ್ತಾ ಇರೋಣ. ಈ ರೆಸಿಪಿ ತುಂಬ ರುಚಿಕರವಾಗೂ ಇರುತ್ತೆ ಮತ್ತು ಆರೋಗ್ಯಕರ ಕೂಡ. ಇದೇನೆಂದರೆ ರಕ್ತಹೀನತೆ ಇರೋರು ಈ ಸ್ವೀಟನ್ನು ತಿಂದರೆ ತುಂಬ ಒಳ್ಳೆಯದು, ಸುಧಾರಿಸುತ್ತೆ. ಇದೇ ರೀತಿ ಚೆನ್ನಾಗಿ ಕಲಕ್ಕೊಂಡು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರ್ತಾ ಇದೆ ಈಗ. ಅದಕ್ಕೆ ನಾವು ಬಿಳಿ ಬೆಲ್ಲ ಉಪಯೋಗಿಸಿರೋದಕ್ಕೆ ಕಲರ್ ಅಷ್ಟು ಚೇಂಜ್ ಆಗ್ತಾ ಇಲ್ಲ, ಬೆಳ್ಳಗೆ ಇದೆ. ಕೆಂಪು ಬೆಲ್ಲ ಉಪಯೋಗಿಸಿದ್ರೆ ಕಲರ್ ಪೂರ್ತಿ ಚೇಂಜ್ ಆಗುತ್ತೆ. ಇದನ್ನು ಹೀಗೆ ನಾವು ಕೈ ಬಿಡದೆ ಕೆದಕ್ತಾ ಇರಬೇಕು. ಈ ಹಂತದಲ್ಲಿ ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸು, ಸ್ವಲ್ಪ ಎಳ್ಳು ಎಲ್ಲ ಹಾಕಿ ಚೆನ್ನಾಗಿ ಕೈ ಆಡಿಕೊಂಡು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು, ತುಪ್ಪ ಆಪ್ಷನಲ್ಲು, ಇಷ್ಟ ಇದ್ದರೆ ಮಾತ್ರ ಹಾಕ್ಕೋಬೋದು. ಆಮೇಲೆ ತುಪ್ಪ ಸವರಿಟ್ಕೊಂಡಿರ್ತೀವಲ್ವ, ಆ ತಟ್ಟೆಗೆ ಡ್ರೈ ಫ್ರೂಟ್ಸು ಮತ್ತು ಸ್ವಲ್ಪ ಎಳ್ಳನ್ನು ಹಾಕಿ ಈ ರೆಡಿ ಮಾಡಿಟ್ಕೊಂಡಿರೋ ಹಲ್ವಾವನ್ನು ಆ ತಟ್ಟೆಯಲ್ಲಿ ಹರಡಿ ತುಪ್ಪದ ಚಮಚದಲ್ಲಿ ಲೆವೆಲ್ಲಾಗಿ ಚೆನ್ನಾಗಿ ಸವರಿ ಅದನ್ನು ಲೆವೆಲ್ ಮಾಡಿಕೊಂಡು 1 ಗಂಟೆ ಬಿಸಿ ಆರಿದ ನಂತರ ಇಷ್ಟ ಬಂದ ಆಕಾರಕ್ಕೆ ಕಟ್ ಮಾಡಿಕೊಂಡ್ರೆ ರುಚಿಕರವಾದ ಬೆಲ್ಲದ ಹಲ್ವಾ ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.